ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಮಗಗೆ ನಮ್ಮ ಮನೆಯವರು ಬಟ್ಟೆ ಹಾಕ್ತಾ ಇದ್ದಾರೆ. ಅವ್ನು ಹಾಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾನೆ, ಆದರೂ ಸರ್ಕಸ್ ಮಾಡಿ ಈಗ ಹಾಕ್ತಿದ್ದಾರೆ. ಅವ್ರ ಅಪ್ಪಗೆ ಬಿಟ್ಟರೆ ಅರ್ಧ ಗಂಟೆ ಮಾಡೋ ಕೆಲಸ 1 ಗಂಟೆ ಮಾಡ್ತಾರೆ. ಇಲ್ಲಿ ನೋಡಿ ಸರ್ಕಸ್ ಬಟ್ಟೆ ಹಾಕೋಕ್ಕೆ. ಈಗ ಅವನಿಗೆ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಫ್ರೆಂಡ್ ಇದ್ದಾಳೆ, ನಮ್ಮ ಮನೆಯವರು. ಬರ್ತೀರಾ ರೀ? ದೇವಸ್ಥಾನಕ್ಕೆ ಬರ್ತೀವ? ನಾವು ಮುಂದೆ ಹೋಗ್ಬೇಕಂದ್ರೆ ಅವ್ರು ಹಿಂದೆಯಿಂದ ಬರ್ತಾರಂತೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ನನ್ನ ಮಗನ ಡ್ರೆಸ್ ಯಾರು ತಂದು ಕೊಟ್ಟಿದ್ದೋ? ಹಾಂ, ಯಾರು ತಂದು ಕೊಟ್ಟಿದ್ದು ಡ್ರೆಸ್ಸು? ಇಲ್ಲ ಅಷ್ಟೇ, ಯಾಕೋ ಸಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಹೋಗೋಕೆ ಜಾಗ ಇಲ್ಲ ಕಣಕವನ, ಆ ಕಡೆಯಿಂದ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಆ ಕಡೆ ಒಂದು ಮರದ ಹತ್ರ ಬಿಟ್ಟಿದ್ದಾರಲ್ಲ ಜಾಗ. ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ. ನಮ್ಮ ಮನೆಯವರು ದೇವಸ್ಥಾನಕ್ಕೆ ಬರ್ರಿ ಅಂದರೆ ಇಲ್ಲ ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತ ನಮಗೆ ಕಳಿಸಿದ್ರು. ಅಂದರೆ ಇವನಿಗೆ ಇಟ್ಕೊಂಡು ಜನದಲ್ಲಿ ಏನು ಬರೋದು, ನೀವು ಹೋಗಿ ಬರ್ರಿ, ನಾನು ಬೇಕಾದರೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಲಾಸ್ಟಿಗೆ ಬರ್ತೀನಿ ನಾನು ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂತ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಅಭಿಷೇಕ ಮಾಡ್ತಾಯಿದ್ರು. ಯಾರ್ಯಾರಿಗೆ ಅಭಿಷೇಕ ಹಾಲು ಅಂದರೆ ಹಾಲು ಹಾಕೋಕ್ಕೆ ಚಾನ್ಸ್ ಸಿಗಲಿಲ್ಲ, ಅವ್ರು ಬಂದು ಯಾರು ಬೇಕಾದರೂ ಹಾಲು ಎರಿಬೋದು ಅಂದರು. ಹಾಗಾಗಿ ನಾನು ನನ್ನ ಮಗ ಹಾಲು ಹಾಕಿದ್ವಿ. ಈ ಅಂತೂ ತುಂಬಾ ಖುಷಿ ಆಗುತ್ತೆ. ಕೆಲವು ದೇವಸ್ಥಾನದಲ್ಲಿ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಎಲ್ಲ ಇರುತ್ತೆ, ಆದರೆ ಇಲ್ಲಿ ಹಂಗಲ್ಲ. ಅದಕ್ಕೆ ಆ ಕಾರಣಕ್ಕೋಸ್ಕರ ನನಗೆ ಈ ದೇವಸ್ಥಾನಕ್ಕೆ ನಾನು ಜಾಸ್ತಿ ಬರೋದು. ಇಲ್ಲಿ ನಾವೇ ಹಾಕ್ಬೋದು, ನಾವೇ ಅಭಿಷೇಕ ಮಾಡ್ಬೋದು, ಆ ಥರ ಎಲ್ಲ ಇದು ಮಾಡ್ತಾರೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ನನ್ನ ಮಗ ಜಾಸ್ತಿ ಹೊತ್ತಿರಲಿಲ್ಲ, ಅಲ್ಲಿ ಅಭಿಷೇಕ ನಡೀತಾ ಇತ್ತು. ನಾನು ಹೋಗ್ತೀನಿ, ನನಗೆ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ, ನನ್ನ ಪಪ್ಪನ ಹತ್ರ ಹೋಗ್ತೀನಿ, ನಾನು ಇಲ್ಲಿ ಇರಲ್ಲ, ನನಗೇನು ಕೊಡಿಸಿಲ್ಲ ನೀವು ಅಂತ ಹಠ ಮಾಡ್ಕೊಂಡು ಅವ್ನ ಮಧ್ಯದಲ್ಲೇ ಹೋದ. ನಾನು ನನ್ನ ಫ್ರೆಂಡು ಫುಲ್ ಪೂಜೆ ಮುಗಿಯೋವರೆಗೂ ಇದ್ದು ಬಂದ್ವಿ ನಾವು. ಆಮೇಲೆ ಈ ಥರ ಶಿವಗೆ ಬಿಲ್ವಪತ್ರೆ ಮತ್ತು ತುಂಬೆ ಹೂವಿಂದು ಹೂವು, ಆಮೇಲೆ ಎಕ್ಕೆ ಗಿಡದ್ದು ಹೂ, ಅದು ಏನು ಮೊಗ್ಗು ಬರುತ್ತೆ ಅದರದ್ದೆಲ್ಲ ಹಾರ ಮಾಡಿದರು. ಆ ಥರ ಎಲ್ಲ ಒಬ್ಬೊಬ್ಬರಿಗೆ ಕರೆದು ಅಭಿಷೇಕ ಮಾಡೋದಾಗಿರಲಿ, ಬಿಲ್ವಪತ್ರೆ ಹಾಕೋದಾಗಿರಲಿ, ಆ ಥರ ಎಲ್ಲ ಮಾಡಿಸ್ತಾಯಿದ್ರು ಅವರು. ನಮಗೂ ಸ್ವಲ್ಪ ಬಿಲ್ವಪತ್ರೆ ಕೈಯಲ್ಲಿ ಕೊಟ್ಟು, ನಿಮಗೇನಾದರೂ ಹರಕೆ ಗಿರಕೆ ಇದ್ದು ಇಲ್ಲ ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ನೀವೇನಾದರೂ ಬೇಡ್ಕೊಳ್ಳೋದಿದ್ದರೆ ಅದು ಕ್ಲೀನಾಗಿ ಮನಸಲ್ಲೇ ಸಂಕಲ್ಪ ಮಾಡಿಕೊಂಡು ಶಿವನ ಮೇಲೆ ಬಿಲ್ವಪತ್ರೆ ಹಾಕ್ರಿ ಅಂತ ಎಲ್ರಿಗೂ ಸ್ವಲ್ಪ ಬಿಲ್ವಪತ್ರೆ ಕೊಟ್ಟರು. ಅದಂತೂ ತುಂಬಾ ಖುಷಿ ಆಯಿತು, ಈ ಥರನೂ ಮಾಡ್ತಾರಲ್ವ ಅಂತ. ಆಮೇಲೆ ಶಿವಗೆ ಅಭಿಷೇಕ ಎಲ್ಲ ಆಯಿತು, ಮಂಗಳಾರತಿ ಎಲ್ಲ ಮಾಡಿ ಈ ಥರ ಮತ್ತೆ ಅದೇನು ಅಲಂಕಾರ ಮಾಡ್ತಾರೆ ಅದಂತೂ ನೋಡೋಕ್ಕೆ ಒಳ್ಳೆ ನೋಡ್ದಂಗೂ ಇಷ್ಟ ಆಗೋದು. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಶಿವ ಅಂತ ತುಂಬಾ ಖುಷಿ ಆಯಿತು. ಫಸ್ಟಿಗೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಶಿವ ಹೆಂಗೆ ಕಾಣಿಸ್ತಿದ್ದಾನೆ ಅಂತ. ನನ್ನ ಮಗ ಹೀರೋ ಅಂದರೆ ಅವನು ಇರಲೇ ಇಲ್ಲ ಲಾಸ್ಟಿಗೂ. ಅವನಿಗೆ ಈ ಥರ ನೋಡೋ ಭಾಗ್ಯನೇ ಸಿಗಲಿಲ್ಲ. ಆದರೂ ಮಕ್ಳಿಗೆ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಲೇಬಾರ್ದು ಅನಿಸುತ್ತೆ ಒಂದೊಂದು ಸರಿ. ಮಕ್ಳಿಗೆ ಕರ್ಕೊಂಡು ಹೋದರೆ ಮಾತ್ರ ನಮಗೆ ನೋಡೋಕ್ಕೂ ಕೊಡಲ್ಲ, ಅವರು ನೋಡಲ್ಲ, ಹಠ ಅದು ಇದು. ಇಲ್ಲ ಅವ್ರಿಗೆ ತಿನ್ನೋಕ್ಕೆ ಏನಾದರೂ ಕೊಡಬೇಕು, ಇಲ್ಲ ಮೊಬೈಲ್ ಕೈಯಲ್ಲಿದ್ದರೆ ಮಾತ್ರ ನಮಗೆ ಸ್ವಲ್ಪ ಫ್ರೀ ಮಾಡ್ತಾರೆ. ಇಲ್ಲ ಅಂದರೆ ನಮಗೂ ನೋಡೋಕೆ ಕೊಡಲ್ಲ, ಅವರು ಕೂರಲ್ಲ, ಆ ಥರ ಮಾಡ್ತಾರೆ. ಲಾಸ್ಟಿಗೂ ಅವ್ರ ಪಪ್ಪ ಬಂದು ಕರ್ಕೊಂಡು ಹೋದರು ಅವನಿಗೆ. ಇಲ್ಲಿ ನೋಡಿ ಪೂಜೆ ಎಲ್ಲ ಮಂಗಳಾರತಿ ಮಾಡ್ತಿದ್ದಾರೆ. ನೀವೆಲ್ಲ ಯಾವ ಥರ ಶಿವರಾತ್ರಿ ಹಬ್ಬನ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. ಕೆಲವೊಬ್ಬರು ಕಾಯಿ ದೀಪ ಎಲ್ಲ ಹಚ್ಚಿಟ್ಟಿದ್ರು, ಅಂದರೆ ಕಾಯಿ ದೀಪ ಆ ಥರ ಎಲ್ಲ ಮಾಡಿದರು. ನಾನೇನು ಆ ಥರ ಕಾಯಿ ದೀಪ ಎಲ್ಲ ಹಚ್ಚಕ್ಕೆ ಹೋಗಿಲ್ಲ. ಹೆಣ್ಮಕ್ಳ ಕೈಯಲ್ಲಿ ಕಾಯಿ ದೀಪ ಏನೋ ಹಚ್ಚಿಸ್ತಾರಂತೆ, ಆ ಥರ ಏನೋ ಅವರು ಬೇರೆಯವ್ರು ಮಾಡಿದ್ದನ್ನು ನೋಡಿದೆ ನಾನು. ನಾವೇನು ಆ ಥರ ಎಲ್ಲ ಮಾಡಿಲ್ಲ.
ಆಮೇಲೆ ಹಣ್ಣು ಕಾಯಿ ಎಲ್ಲ ಏನು ಅವ್ರ ಕಾಯಿ ಪೂಜೆ ಮಾಡಿದ್ರಲ್ವ, ನಾವೇನು ಪೂಜೆಗೆ ತಗೊಂಡು ಹೋಗಿರ್ತೀವಿ ಹಣ್ಣು ಕಾಯಿ ಅವೆಲ್ಲ ಹೊಡ್ದು ಅವ್ರವ್ರದ್ದು ಕೊಟ್ಬಿಡಿ, ಎಲ್ಲ ಇದಾಗುತ್ತೆ ಅಂದರೆ ಫ್ರೀ ಆಗುತ್ತೆ ಜಾಗ ಅಂತ ಹೇಳಿದ್ರು ಅವರಿಗೆ. ಹಾಗಾಗಿ ಅವರೆಲ್ರಿಗೂ ಇದು ಮಾಡ್ತಿದ್ದಾರೆ. ತುಂಬಾ ಜನ ಇದ್ದರು. ಒಂದು ಕಡೆ ಪ್ರಸಾದನ ಹಂಚ್ತಾಯಿದ್ರು, ಒಂದು ಕಡೆ ಈ ಥರ ಶಿವನ ದರ್ಶನ ಮಾಡೋರು ದರ್ಶನ ಮಾಡ್ತಾಯಿದ್ರು, ಒಂದು ಕಡೆ ಅವ್ರ ದರ್ಶನ ಮುಗಿಸ್ಕೊಂಡು ಹೋದವರು ಪ್ರಸಾದನ ಇಸ್ಕೊಂಡು ಹೋಗ್ತಾಯಿದ್ರು. ನಾವು ಅವರೆಲ್ಲ ಹೋದರು, ನಾವು ಇನ್ನೂ ನಿಂತ್ಕೊಂಡಿದ್ವಿ. ಅಂದರೆ ಅಲ್ಲೇ ಸ್ವಲ್ಪ ಹೊತ್ತು ಸ್ವಲ್ಪ ರಿಲೀಫ್ ಆಗುತ್ತೆ, ಮೈಂಡೆಲ್ಲ ಶಿವನ ನೋಡ್ದಂಗೆ ಇನ್ನೂ ತುಂಬಾ ಖುಷಿ ಆಗ್ತಿತ್ತು. ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಸುಮ್ಮನೆ ನಿಂತ್ಕೊಂಡಿದ್ವಿ, ಅವರೆಲ್ಲ ಹೋಗಿ ಪ್ರಸಾದ ಎಲ್ಲ ಇಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಈ ಆಂಟಿ, ನಾನು ನನ್ನ ಫ್ರೆಂಡು ಮತ್ತು ಇನ್ನೂ ಒಂದು 3-4 ಜನ ಇದ್ದರು. ಈ ಥರ ಶಿವನ ಹತ್ರ ಅದೇನೋ ತಂದಿರ್ತಾರೆ ಬಾಳೆಹಣ್ಣನ್ನು ಶಿವನ ಮಡ್ಲಲ್ಲಿಟ್ಟು, ಅದು ಅವ್ರ ಹತ್ರ ಶಿವನ ಹತ್ರ ಇಟ್ಟು ಸ್ವಲ್ಪ ಹೂವು, ಸ್ವಲ್ಪ ಅಂದರೆ ಒಂದು ಬಾಳೆಹಣ್ಣು ಶಿವನ ಆಶೀರ್ವಾದ ತಗೊಂಡು ಮಡ್ಲಲ್ಲಿ ಹಾಕೋ ಥರ ನನ್ನ ಫ್ರೆಂಡಿಗೂ ಹಾಕಿದ್ರು. ಆಮೇಲೆ ನೀನು ತಗೊಳಮ್ಮ ಅಂತ ನನಗೂ ಮಡ್ಲಲ್ಲಿ ಹಾಕಿದ್ರು. ಅದಂತೂ ತುಂಬಾ ಖುಷಿ ಆಯಿತು. ಈ ಥರ ಸಿಗೋದೇ ನಮಗೆ ಪುಣ್ಯ ಅಂದ್ಕೊಂಡು ಇದನ್ನಿಸ್ತು. ತುಂಬಾ ಖುಷಿಯಾಯಿತು ಈ ಥರ ಅವರು ಹಾಕಿದ್ದು ಕೂಡ. ಮತ್ತು ಈ ಥರ ಎಲ್ಲ ತುಂಬ ರೇರು, ಕೆಲವ್ರಿಗೆ ಸಿಗೋದೇ ಇಲ್ಲ ಆ ಥರ ಎಲ್ಲ ಚಾನ್ಸು. ಒಂದು ಕಡೆ ಪ್ರಸಾದನ ಕೊಡ್ತಾಯಿದ್ರು. ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಹೋಗಿದ್ರು. ನಾವು ಲಾಸ್ಟಿಗೆ ನಾವೇನು ನಿಂತಿದ್ವಿ, ನಾವೇ ಲಾಸ್ಟಿಗೆ ಪ್ರಸಾದ ಎಲ್ಲ ಇಸ್ಕೊಂಡು ಹೋಗಿದ್ದು. ಅಷ್ಟರಲ್ಲಿ ನನ್ನ ಮಗ ಅವ್ರ ಮಾಮೂನ ಜೊತೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲೂ ಈ ಥರ ಶಿವ ದೇವಸ್ಥಾನ, ಬಸವಣ್ಣ ಆ ಥರ ಎಲ್ಲ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದು ಅವ್ರ ಮಾಮೂಗೆ ಕರ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಬಂದಂತೆ. ಸರಿ ಬಿಡು, ಅಲ್ಲಾದರೂ ಮಾಡೋಕ್ಕಾಗಿಲ್ಲ, ಇಲ್ಲಾದರೂ ಬಂದು ಕೈ ಮುಗಿದ್ನಲ್ಲ ಅಂತ ಖುಷಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.